ಪ್ರಾರ್ಥಿಸುವ. ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಮ ಗುರುವಾದ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನನ್ನು ಸ್ವಲ್ಪ ಹೊತ್ತು ಆರಾಧಿಸುವುದಕ್ಕಾಗಿ ನಮಗೆ ಈ ಸುಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ನಾವು ನಿನ್ನನ್ನು ಆರಾಧಿಸಿ ಅನೇಕ ಆಶೀರ್ವಾದಗಳನ್ನು ಹೊಂದುವ ಒಂದು ನಿಟ್ಟಿನಲ್ಲಿ ತಂದೆಯೇ ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನೆನೆಸಿ ನಿನಗೆ ಪ್ರತ್ಯುಪಕಾರಗಳನ್ನು ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಬಂದು ಸೇರಿದ್ದೇವೆ. ಆಡುವುದರ ಮುಖಾಂತರವಾಗಿ, ಭಜಿಸುವುದರ ಮುಖಾಂತರವಾಗಿ ಕರ್ತನೆ ನಿನ್ನನ್ನು ಆಡಿ ಕೊಂಡಾಡುತ್ತೇವೆ, ನಿನ್ನನ್ನು ಮಹಿಮೆಪಡಿಸುತ್ತೇವೆ. ನೀನು ನಮ್ಮನ್ನು ಆಶೀರ್ವದಿಸು. ನೀನು ಮಾಡಿರ್ತಕ್ಕಂಥ ಅನೇಕ ಉಪಕಾರಗಳನ್ನು ನಾವು ದಿನೇ ದಿನೇ ನೆನೆಸಿ ಈ ಲೋಕದಲ್ಲಿ ನಿನಗೆ ನಿಜವಾದ ಪ್ರೀತಿಯ ಮಕ್ಕಳಾಗಿ ಜೀವಿಸುವುದಕ್ಕೆ ಪ್ರಯತ್ನದಲ್ಲಿದ್ದೇವೆ. ತಂದೆಯೇ, ನಮ್ಮ ಪ್ರಯತ್ನವು ನಿಷ್ಫಲವಾಗದಂತೆ ನೀನು ನಮ್ಮನ್ನು ಬಲಪಡಿಸಿದ್ದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ನಿನ್ನ ಸನ್ನಿಧಿಯಲ್ಲಿ ಬೇಡುವ ಪ್ರತಿಯೊಂದೊಂದು ಪ್ರಾರ್ಥನೆಯು ಕರ್ತನೆ ಅವು ಯಶಸ್ವಿಯಾಗುತ್ತವೆ ಎಂದು ನಾವು ನೆನೆಸಿದ್ದೇವೆ. ನಿನ್ನ ಈ ಎಲ್ಲ ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಗಳಿಗಾಗಿ ನಾನು ಹೆಸರಾಗಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರತಿಯೊಂದೊಂದು ಜೀವಿಯನ್ನು ನೀನು ಗಣನೆಗೆ ತೆಗೆದುಕೊಳ್ಳು ತಂದೆಯೇ. ಅವರು ಇರುವಂತಹ ಸ್ಥಳದಲ್ಲಿ ತಂದೆಯೇ ನಿನ್ನ ಮೇಲೆ ತಮ್ಮ ಪರಿಪೂರ್ಣವಾದ ಮನಸ್ಸನ್ನಿಟ್ಟು ನಿನ್ನ ವಾಕ್ಯದ ಕಡೆಗೆ ತಮ್ಮ ಗಮನವನ್ನು ಕೊಟ್ಟು ಸ್ವಲ್ಪ ಹೊತ್ತು ನಿನ್ನನ್ನು ನಮ್ಮ ಹೃದಯದೊಳಗೆ ಆಹ್ವಾನಿಸಿ ತಂದೆಯೇ ನಮ್ಮನ್ನು ನಾವು ಪವಿತ್ರಗೊಳಿಸತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ನಿನ್ನ ಕೃಪೆ ನಮ್ಮ ಮೇಲೆ ಇರಲೆಂದು ನಾವು ನಿನ್ನನ್ನು ಬೇಡುತ್ತೇವೆ. ಇನ್ನು ಅನೇಕರು ತಂದೆಯೇ ಲೌಕಿಕವಾಗಿ ಅನೇಕರು ಈ ಆಲಯದಿಂದ ದೂರವಿದ್ದಿರಬಹುದು, ಅವರಿಗೆ ಅನಾನುಕೂಲತೆಗಳಾಗಿರಬಹುದು, ಅಥವಾ ಈ ಲೋಕ ಅವರನ್ನು ಕೈ ಬೀಸಿ ಕರೆದಿರಬಹುದು. ತಂದೆಯೇ, ಸೈತಾನನು ಸದಾ ನಮ್ಮನ್ನು ಶೋಧನೆಗೆ ಎಳೆಯಲು ಪ್ರಯತ್ನಿಸುತ್ತಿರುವಾಗ ಆ ಒಂದು ಸೈತಾನನಿಗೆ ಹೋಗ್ಬಿಟ್ಟು ಈ ಆಲಯದಿಂದ ದೂರವಿರ್ತಕ್ಕಂಥ ಅನೇಕ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ನಾವೆಲ್ಲರೂ ನಿನ್ನಲ್ಲಿ ಸ್ಥಿರವಾಗಿ ನಿಂತುಕೊಂಡವರಾಗಿ ನಿಜ ಭಕ್ತಿಯಿಂದ ನಾವು ಈ ಲೋಕದಲ್ಲಿ ಜೀವಿಸುವವರಾಗಿ ನೀನು ನಡೆಯುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾಗಿರ್ತಕ್ಕಂಥ ಯೇಸುವೆ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನೆನೆಸುತ್ತೇವೆ. ನೀನು ಸೃಷ್ಟಿಸಿರ್ತಕ್ಕಂಥ ಒಳ್ಳೆಯ ವಾತಾವರಣವನ್ನು ನಾವು ಅನುಭವಿಸಿದ್ದೇವೆ. ಆ ಎಲ್ಲ ವಾತಾವರಣದಲ್ಲಿ ನಮ್ಮ ಬೆಳೆಗಳು ಸಮೃದ್ಧವಾಗಿ ಬೆಳೆದಿವೆ. ತಂದೆಯೇ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀನು ನಮ್ಮನ್ನು ಪೋಷಿಸುತ್ತೆ ಎಂದು ನಮಗೆ ಭರವಸೆ ಇದೆ. ನಮ್ಮ ಭರವಸೆಯು ಬಿದ್ದು ಹೋಗದ ರೀತಿಯಲ್ಲಿ ಕರ್ತನೆ ನೀನು ನಮ್ಮನ್ನು ಆಶೀರ್ವದಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಸಂದರ್ಭದಲ್ಲಿ ತಂದೆಯೇ, ಇಡೀ ಈ ಭೂಲೋಕದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಕಲಹಗಳಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಶಾಂತಿದಾಯಕನಾಗಿರ್ತಕ್ಕಂಥ ನೀನು, ಸಮಾಧಾನದ ಪ್ರಭುವಾಗಿರ್ತಕ್ಕಂಥ ನೀನು, ನಿನ್ನನ್ನು ಅರಿತುಕೊಳ್ತಕ್ಕಂಥ ಆ ಒಂದು ಜ್ಞಾನ ಈ ಭೂಲೋಕದ ಜನರಿಗೆ ನೀನು ದಯಪಾಲಿಸಲು ನಿನ್ನನ್ನು ಬೇಡುತ್ತೇವೆ. ಇಂದಿನ ದಿವಸದಲ್ಲಿ ನಡೆದಿರ್ತಕ್ಕಂಥ ಘೋರ ಘನ ಯುದ್ಧಕ್ಕಾಗಿ ತಂದೆಯೇ ಅಲ್ಲಿ ನಿನ್ನ ಗಮನವಿರಲಿ ಎಂದು ನಾವು ಬೇಡುವವರಾಗಿದ್ದೇವೆ. ಅಲ್ಲಿ ನಿನ್ನ ಮಕ್ಕಳು, ನಿನ್ನನ್ನು ನಂಬಿರ್ತಕ್ಕಂಥ ಮಕ್ಕಳು ಅನೇಕರು ಹಿಂಸೆಗೊಳಗಾಗ್ತಕ್ಕಂಥ ಸಂದರ್ಭದಲ್ಲಿ ತಂದೆಯೇ, ಯುದ್ಧದಿಂದ ಬಾಧೆ ಪಡ್ತಕ್ಕಂಥ ಮಕ್ಕಳನ್ನು ನೀನು ಆಶೀರ್ವದಿಸಲು ನಿನ್ನನ್ನು ಬೇಡುತ್ತೇವೆ. ಈ ಲೋಕದ ಎಲ್ಲ ಯುದ್ಧ ಕಲಹಗಳನ್ನು ನೀನು ಶಮನ ಮಾಡುವ ಶಕ್ತಿ ನಿನಗಿರುವಾಗ ನಾವೆಲ್ಲರೂ ನಿನ್ನ ಮುಂದೆ ಬಂದಿದ್ದೇವೆ, ನಿನಗೆ ವಿಜ್ಞಾಪನೆ ಸಲ್ಲಿಸಿದ್ದೇವೆ. ನಿನ್ನ ವಿಜ್ಞಾಪನೆಯ ಮುಖಾಂತರವಾಗಿ ನಾವು ಸಾಂತ್ವನ ಕಂಡುಕೊಳ್ಳಿಕ್ಕಾಗ್ತಕ್ಕಂಥ ಆ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅದೇ ಪ್ರಕಾರವಾಗಿ ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಉತ್ತಮ ನಾಯಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ನಾಯಕರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ದಯಪಾಲಿಸು ಪ್ರಿಯನೇ. ಧರ್ಮವೆಂದಾಗ ನಾವೆಲ್ಲರೂ ದಂಗೆ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಧರ್ಮದಲ್ಲಿ ಇರ್ತಕ್ಕಂಥ ಸತ್ಯಾರ್ಥವನ್ನು ತಿಳಿದುಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ಅದು ನಿನ್ನದಾಗಿರಲಿ. ನೀನೇ ನಿಜವಾದ ದೇವರು ಎಂದು ನಾವು ತಿಳಿದುಕೊಳ್ತಕ್ಕಂಥ ಆ ಒಂದು ದೃಷ್ಟಿಯಲ್ಲಿ ನಾವು ಜೀವಿಸುವಂಥ ಸಂದರ್ಭದಲ್ಲಿ ತಂದೆಯೇ, ನೀನು ನಮ್ಮನ್ನು ಬಲಪಡಿಸಲು ನಾನು ಬೇಡ್ತೇವೆ. ನಮ್ಮ ಸಂಸ್ಥೆಯನ್ನು ಆಶೀರ್ವದಿಸುವ ಪ್ರಿಯನೇ. ನಮ್ಮ ಸಂಸ್ಥೆಗೆ ಒಬ್ಬ ಒಳ್ಳೆಯ ನಾಯಕನಿಗಾಗಿ ಪ್ರಾರ್ಥಿಸಿದೆವು, ನೀನು ದಯಪಾಲಿಸಿದ್ದೆ, ನಿನಗೆ ಸ್ತೋತ್ರವಾಗಲಿ. ಅವರಿಗೆ ಹೆಚ್ಚಿನ ಶಕ್ತಿಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಸಂಸ್ಥೆಯನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಪರಿಜ್ಞಾನ ದಯಪಾಲಿಸು. ಆತನ ಅಧೀನದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸ ಮಾಡ್ತಕ್ಕಂಥ ಅಧಿಕಾರ ವರ್ಗವನ್ನು ನೀನು ಆಶೀರ್ವದಿಸು. ಅಲ್ಲದೆ ತಂದೆಯೇ, ಅದೇ ಪ್ರಕಾರವಾಗಿ
ಅವರ ಅಧೀನದಲ್ಲಿ ಕಾರ್ಯ ಮಾಡ್ತಕ್ಕಂಥ ಎಲ್ಲ ಸೇವಕ ವರ್ಗವನ್ನು ಕೂಡ ನೀನು ಆಶೀರ್ವದಿಸು. ಈ ಭೂಲೋಕದಲ್ಲಿ ನಿನ್ನ ಸೇವೆಯು ಇನ್ನೂ ಸ್ಥಿರವಾಗಿ ನಿಲ್ಲಬೇಕಾಗಿದೆ. ಈ ಲೋಕದಲ್ಲಿ ನಿನ್ನ ಶುಭವಾರ್ತೆಯು ಪ್ರತಿಯೊಂದೊಂದು ಕುಟುಂಬಕ್ಕೆ, ಪ್ರತಿಯೊಂದೊಂದು ಊರಿಗೆ, ಪ್ರತಿಯೊಂದೊಂದು ಮನೆಗೆ ಮುಟ್ಟಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿರ್ತಕ್ಕಂಥ ನಮಗೆ ಹೆಚ್ಚಿನ ಪ್ರೋತ್ಸಾಹ ದಯಪಾಲಿಸು ತಂದೆಯೇ. ಬರ್ತಕ್ಕಂಥ ಧಾರ್ಮಿಕ ವೈರತ್ವವನ್ನು ನೀನು ಶಮನ ಮಾಡು. ಈ ಭೂಲೋಕದಲ್ಲಿ ನಾವೆಲ್ಲರೂ ಒಂದೇ ಎನ್ನತಕ್ಕಂಥ ಭಾವನೆಯಲ್ಲಿ ಬದುಕಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸಿದ್ದಲ್ಲದೆ ನಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಒಳ್ಳೆಯ ನಾಯಕನನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅವನ ಮುಖಾಂತರವಾಗಿ ಇಡೀ ಈ ಕರ್ನಾಟಕ ರಾಜ್ಯವು ಶಾಂತಿ ಮತ್ತು ಸೌಹಾರ್ದದ ತೋಟವಾಗಲಿಕ್ಕೆ ಆಗ್ತಕ್ಕಂಥ ಕೃಪೆ ಅದು ನಿನ್ನದಾಗಿರಲಿ. ತಂದೆಯೇ, ನಮ್ಮ ಸಂಸ್ಥೆಯನ್ನು ಆಶೀರ್ವದಿಸಿದ್ದೆ, ನಮ್ಮ ಸಂಸ್ಥೆಯನ್ನು ಬಲಪಡಿಸಿದ್ದು ನಿನ್ನನ್ನು ಬೇಡುವವರಾಗಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕರ್ತನೇ, ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ತಮ್ಮ ನಿಯತ್ತಿನ ಮುಖಾಂತರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಸಭೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಸಭೆಯ ಎಲ್ಲ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಸಭೆಯ ಪ್ರತಿಯೊಂದೊಂದು ಸದಸ್ಯರಿಗಾಗಿ, ನೀನು ಕೊಟ್ಟಿರ್ತಕ್ಕಂಥ ಚಿಕ್ಕ ಮಕ್ಕಳಿಗಾಗಿ, ತಂದೆಯ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸುವಾಗ ಅವರ ನ್ಯೂನತೆಗಳನ್ನು ನೀನು ಪರಿಹರಿಸು, ಅವರ ತಪ್ಪುಗಳನ್ನು ನೀನು ಪರಿಹರಿಸು, ಅವರಿಗಿರ್ತಕ್ಕಂತಹ ಅಜ್ಞಾನವನ್ನು ನೀನು ಹೋಗಲಾಡಿಸಿ ಸುಜ್ಞಾನವನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಕ್ಕಂಥ ಜ್ಞಾನ ಪ್ರತಿಯೊಂದೊಂದು ನಮ್ಮ ಯವನಸ್ಥ ಮಕ್ಕಳಿಗೆ ನೀನು ದಯಪಾಲಿಸು. ಕರ್ತನೇ, ಅವರು ಓದುವ ಒಂದು ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನು ದಯಪಾಲಿಸು. ಅದರಲ್ಲಿ ಅಭಿವೃದ್ಧಿಪಡಿಸಿದ್ದಲ್ಲದೆ ಅದರ ಮುಖಾಂತರವಾಗಿ ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ನಿನ್ನ ಆಶೀರ್ವಾದ ಯಥೇಚ್ಛವಾದದ್ದೆಂದು ನಾವು ತಿಳಿದುಕೊಂಡಿದ್ದೇವೆ. ನಿನ್ನ ವಿನಃ ನಾವು ಈ ಲೋಕದಲ್ಲಿ ಜೀವಿಸಲಾರೆವು ಎಂದು ತಿಳಿದುಕೊಂಡಿದ್ದೇವೆ. ನಿನ್ನ ಮುಖಾಂತರವಾಗಿ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ಇನ್ನು ಮುಂದೆ ಕೂಡ ನಮ್ಮನ್ನು ಬಲಪಡಿಸು ತಂದೆಯೇ. ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ನಾವೆಲ್ಲರೂ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಿ ಬೇಡುವ ಪ್ರತಿಯೊಂದೊಂದು ವರದಾನಗಳನ್ನು ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಆಲಯದಿಂದ ದೂರವಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಸಭೆಯಿಂದ ದೂರದ ಊರಕ್ಕೆ ಕೆಲಸವನ್ನು ಆರಿಸಿ ಹೋಗಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿಯೂ ನಾನು ಪ್ರಾರ್ಥಿಸುತ್ತೇನೆ. ಇವತ್ತಿನ ಈ ಪರಿಶುದ್ಧ ದಿವಸದಲ್ಲಿ ತಂದೆಯೇ, ನಿನ್ನ ಮಕ್ಕಳು ಎಲ್ಲಿದ್ದರೂ ಕೂಡ ಆ ನಿನ್ನ ಪವಿತ್ರವಾದ ಹಸ್ತ ಆ ಮಕ್ಕಳ ತಲೆಯ ಮೇಲಿರಲಿ. ಅವರು ಹೋಗುವ ಹಾದಿಯಲ್ಲಿಯೂ ಕೆಲಸ ಮಾಡುವ ಸ್ಥಳದಲ್ಲಿಯೂ ನಿನ್ನ ರಕ್ಷಣೆಯ ನಿನ್ನ ಮಕ್ಕಳಿಗೆ ಅವಶ್ಯವಾಗಿದೆ. ಇವತ್ತಿನ ದಿವಸದಲ್ಲಿ ತಂದೆಯೇ, ಒಂದು ಆಲಯದ ನೆರಳಿನಲ್ಲಿ ನಿನ್ನ ಮಕ್ಕಳು ಬಂದು ಸೇರುವ ಹಾಗೆ ವಾರಕ್ಕೊಂದು ಆವೃತ್ತಿಯಾದರೂ ತಂದೆಯೇ ನಿನ್ನನ್ನು ಗಮನಿಸಿ, ನಿನ್ನನ್ನು ಗುಣಗಾನ ಮಾಡಿ, ನಿನ್ನನ್ನು ಆರಾಧಿಸಿ, ನಿನ್ನಿಂದ ಬರ್ತಕ್ಕಂಥ ಸಕಲ ಆಶೀರ್ವಾದಗಳನ್ನು ಪಡೆದುಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಂದೊಂದು ಸ್ತ್ರೀ, ಪುರುಷ ಮತ್ತು ಯವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿನ್ನ ವಾಕ್ಯದಲ್ಲಿ ಕರ್ತನೆ, ಅವರು ಏಕಾಗ್ರತೆಯನ್ನು ಒಡಮೂಡಿಸಿಕೊಂಡು ತೆರೆದ ಹೃದಯದಿಂದ ನಿನ್ನ ಸದ್ಬುದ್ಧಿ ಸದ್ವಾಕ್ಯಗಳನ್ನು ಆಲಿಸುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ವಿಶೇಷವಾಗಿರ್ತಕ್ಕಂಥ ಈ ಶ್ರಮ ಮರಣ ದಿವಸಗಳಲ್ಲಿ ತಂದೆಯೇ, ನಮ್ಮನ್ನು ನಾವು ಕುಗ್ಗಿಸಿಕೊಂಡು ನಮ್ಮ ಭಕ್ತಿಯನ್ನು ಹೆಚ್ಚಿಸಿಕೊಂಡು ಈ ಲೋಕದಲ್ಲಿ ಸ್ಥಿರವಾಗಿ ಇನ್ನೂ ಹೆಚ್ಚಿನ ಬಲದೊಂದಿಗೆ ಅನ್ಯರಿಗೆ ನಿನ್ನ ಶುಭವಾರ್ತೆಯನ್ನು ತಿಳಿಸುವ ಒಂದು ನಿಟ್ಟಿನಲ್ಲಿ ಮುನ್ನಡೆಸೆಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಉಪವಾಸ ವೃತ್ತದಲ್ಲಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಅವರ ಉದ್ದೇಶ, ಅವರ ಆಶೆ, ಅವರ ಆಕಾಂಕ್ಷೆಗಳು ಈಡೇರಲಿ. ಅವರ ಜೀವಿತದಲ್ಲಿ ನಿನ್ನನ್ನು ಪರಿಶುದ್ಧ ದೇವರೆಂದು ಪರಿಗಣಿಸಲಿ. ಅವರ ಜೀವಿತದಲ್ಲಿ ನೀನು ಬೆಳಕಾಗಿರು. ಅವರ ಜೀವಿತವನ್ನು ನೀನು ಉನ್ನತಿಗೇರಿಸೆಂದು ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ತಂದೆಯೇ, ನಮ್ಮ ಎಲ್ಲ ರೈತಾಪಿ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುವಾಗ ಹೆಚ್ಚಿನ ಬಲ, ಹೆಚ್ಚಿನ ಜ್ಞಾನ, ಹೆಚ್ಚಿನ ಶಕ್ತಿ ಆ ನಿನ್ನ ಮಕ್ಕಳಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ದುಡಿಯತಕ್ಕಂಥ ಮನಸ್ಸು ಆ ನಿನ್ನ ಮಕ್ಕಳಿಗೆ ದಯಪಾಲಿಸು. ಅವರ ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ಕರ್ತನೆ ನೀನು ಕೊಟ್ಟು ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಮುಂದಿನ ಕಾಲ ದಿನಮಾನಗಳನ್ನು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ನಿನ್ನ ಚಿತ್ತಕ್ಕೆ ನಾವು ನಡೆದುಕೊಳ್ಳುತ್ತೇವೆ, ಹೋಗ್ಬಿಡುತ್ತೇವೆ. ನಿನ್ನ ಚಿತ್ತದ ಪ್ರಕಾರವಾಗಿ ಮುನ್ನಡೆಯುತ್ತೇವೆ. ನಮ್ಮ ಸಭೆಯನ್ನು ಆಶೀರ್ವದಿಸು. ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು ಆಶೀರ್ವದಿಸಿ ನಾವೆಲ್ಲರೂ ಉನ್ನತಿಗೆ ಇರ್ತಕ್ಕಂಥ ಕೃಪೆ ಅದು ನಿನ್ನದಾಗಿರಲೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.